ಖಂಡಿತವಾಗಿಯೂ ಅದು 100ಕ್ಕೆ 100 ಜನಪರ ಆಡಳಿತ, ಅವರು ರಾಜಕೀಯದ ಒಂದು ನಡೆ, ಇವೆಲ್ಲವನ್ನ ಬೇರೆ ಬೇರೆ ಸಹಿಸಿಕೊಳ್ಳಕ್ ಆಗುದಿಲ್ಲ. ಯಾವತ್ತು ಪಶುಸಂಗೋಪನಾ ಮಂತ್ರಿ ಆದ ದಿನಗಳಿಂದಲೂ ಕೂಡ ಯಾವುದೇ ರೀತಿ ಹೆಜ್ಜೆಗಳನ್ನ ಅವರು ರಾಜಕೀಯ ಹಾದಿಯಲ್ಲಿ ತಪ್ಪಿಲ್ಲ, ಯಾವುದೇ ತಪ್ಪಿನ ಹಾದಿಯನ್ನು ತುಳಿದಿಲ್ಲ. ಖಂಡಿತವಾಗಿ ಅದು ಮುಜುಗರ ಆಗಿದೆ. ಯಾಕಂದ್ರೆ ಇಲ್ಲಿ ಅವರು ಯಾವುದೇ 64 ಸೈಟ್ ಇರ್ಬೋದು, 14 ಸೈಟ್ ಇರ್ಬೋದು, ಯಾವುದೇ ರೀತಿ ಕಿಂಚಿತ್ತೂ ಕೂಡ ಇನ್ವಾಲ್ವ್ಮೆಂಟ್ಸ್ ಏನು ಇರಲಿಲ್ಲ. ಅಲ್ಲಿ ಸರ್ಕಾರದಿರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಕುಟುಂಬದ ಒಂದು ಇನ್ವಾಲ್ವ್ಮೆಂಟ್ಸ್ ಏನು ಕೂಡ ಇರಲಿಲ್ಲ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ರಾಷ್ಟ್ರ ಮಟ್ಟದಲ್ಲಿ ಬೆಳೆದಿರತಕ್ಕಂತಹ ಮುಖ್ಯಮಂತ್ರಿಗಳು, ಅವ್ರನ್ನ ಏನೋ ಕಾಲಿಡ್ಕೊಂಡು ಎಳಿಬೇಕು, ಅವ್ರನ್ನ ತೇಜೋವಧೆ ಮಾಡಬೇಕು ಅಂತೇಳಿ ಅವರೆಲ್ಲ ಅನೇಕ ಷಡ್ಯಂತ್ರಗಳು ಏನೋ ನಮ್ಮ ಮೂಢ ಹಗರಣ ಅಂತೇಳಿ ಯಾವುದೋ ಬೇಡದ ಸಲ್ಲದ ವಿಚಾರಗಳನ್ನ ಮಾತ್ರ ತಂದು ಈ ರೀತಿ ಆರೋಪಗಳನ್ನ ಮಾಡಿರುವಂತದ್ದು. ಈಗ ಬಿ ರಿಪೋರ್ಟ್ ಕೂಡ ಎಕ್ಸ್ಪೆಕ್ಟ್ ಆಗಿದೆ ನಮಗೆ. ಅದು ಆ ಥರದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ನೋಡಿ, ಈಗಾಗಲೇ ಇದು ನಿರೀಕ್ಷಿತ. ಯಾಕಂದ್ರೆ ನಿರೀಕ್ಷಿತ ಅನ್ನೋದಕ್ಕಿಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ರೀತಿಯ ಬೇರೆ ಬೇರೆ ಪಕ್ಷದವ್ರು ಏನೇ ಆರೋಪಗಳನ್ನ ಮಾಡಿದ್ರು ಕೂಡ ಆರೋಪವನ್ನು ಸಾಬೀತುಪಡಿಸಕ್ ಆಗೋದಿಲ್ಲ. ಪ್ರಚಾರಕ್ಕೋಸ್ಕರ ಅವರು ಮಾಡ್ತಾರೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ರಾಷ್ಟ್ರ ಮಟ್ಟದಲ್ಲಿ ಬೆಳೆದಿರತಕ್ಕಂತಹ ಮುಖ್ಯಮಂತ್ರಿಗಳು, ಅವ್ರನ್ನ ಏನೋ ಕಾಲಿಡ್ಕೊಂಡು ಎಳಿಬೇಕು, ಅವ್ರನ್ನ ತೇಜೋವಧೆ ಮಾಡಬೇಕು ಅಂತೇಳಿ ಅವರೆಲ್ಲ ಅನೇಕ ಷಡ್ಯಂತ್ರಗಳು ಏನೋ ನಮ್ಮ ಮೂಢ ಹಗರಣ ಅಂತೇಳಿ ಇದು ಯಾವುದೋ ಬೇಡದ ಸಲ್ಲದ ವಿಚಾರಗಳನ್ನು ಮಾತ್ರ ತಂದು ಈ ರೀತಿ ಆರೋಪಗಳನ್ನು ಮಾಡಿರುವಂಥದ್ದು. ಈಗ ಬಿ ರಿಪೋರ್ಟ್ ಕೂಡ ಎಕ್ಸ್ಪೆಕ್ಟ್ ಆಗಿದೆ ನಮಗೆ. ಅದು ಆ ಥರದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಇದರಿಂದ ಅವ್ರು ಆಚೆ ಬರ್ತಾರೆ ಅಂಥೇಳಿ ನಾವು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದು. ಅದರಂತೆ ಅವರಿಗೆ ನಮಗೆ ಸತ್ಯದ ಹಾದಿಯಲ್ಲಿ ನಮಗೆ ಜಯ ದೊರಕುವಂತಹ ನಿರೀಕ್ಷೆಗಳೆಲ್ಲರೂ ಕೂಡ ಅದು ಸಫಲತೆಯನ್ನು ಕಂಡಿದ್ದೇವೆ. ಖಂಡಿತವಾಗಿಯೂ ಅದು 100ಕ್ಕೆ 100 ಜನಪರ ಆಡಳಿತ, ಅವರು ರಾಜಕೀಯದ ಒಂದು ನಡೆ, ಇವೆಲ್ಲವನ್ನ ಬೇರೆ ಬೇರೆ ಸಹಿಸಿಕೊಳ್ಳೋಕ್ಕಾಗೋದಿಲ್ಲ. ಯಾವತ್ತು ಪಶುಸಂಗೋಪನಾ ಮಂತ್ರಿ ಆದ ದಿನಗಳಿಂದಲೂ ಕೂಡ ಯಾವುದೇ ರೀತಿ ಹೆಜ್ಜೆಗಳನ್ನು ಅವರು ರಾಜಕೀಯ ಹಾದಿಯಲ್ಲಿ ತಪ್ಪಿಲ್ಲ, ಯಾವುದೇ ತಪ್ಪಿನ ಹಾದಿಯನ್ನು ತುಳಿದಿಲ್ಲ. ಅವರು ಬಹಳ ಗಾಂಭೀರ್ಯತೆಯಿಂದ ರಾಜಕಾರಣ, ಕರ್ನಾಟಕದ ಜನ ಬಹಳ ಒಂದು ರೀತಿಯ ಸಂತೋಷವಾಗಿರಬೇಕು, ಸಾಮಾಜಿಕ ನ್ಯಾಯ ಎಲ್ರಿಗೂ ಕೂಡ ದೊರಕಬೇಕು ಅನ್ನುವಂತಹ ಒಂದೇ ಒಂದು ದೃಷ್ಟಿಗಳು ಅವರ ಅವತ್ತಿನ ಗ್ರಾಮೀಣದ ಒಂದು ಮಾತುಗಾರಿಕೆ ಇವತ್ತು ಕೂಡ ಆ ಗ್ರಾಮೀಣದ ಮಾತುಗಾರಿಕೆಯಿಂದನೇ ಈ ಜನ ಮನಸ್ಸುಗಳನ್ನು ಗೆದ್ದಿದ್ದಾರೆ. ಆ ರೀತಿಯಲ್ಲಿ ಅವರ ಆಡಳಿತ ಚುಕ್ಕಾಣಿಯನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇರೋದನ್ನು ಸಹಿಸ್ಕೊಳ್ಳೋಕ್ಕಾಗದಂತೆ ಸುಮ್ಮನೆ ಅವರು ಆರೋಪಗಳನ್ನು ಮಾಡಿದ್ರು, ಬಂದ ಪುಟ್ಟ ಹೋದ ಪುಟ್ಟ, ಆ ರೀತಿಯಲ್ಲಿ ಅವರು ಯಾವುದೇ ರೀತಿಯ ಒಂದು ತಿರುಳು ಏನಿರಲಿಲ್ಲ. ಅಲ್ಲಿ ಸತ್ಯದ ವಿಚಾರಗಳು ಅವರು ಮರೆಮಾಚುವಂತಹ ಪ್ರಯತ್ನವನ್ನು ಮಾಡಿದ್ರು. ಸತ್ಯಕ್ಕೆ ನಮಗೆ ಜಯ ದೊರಕ್ತಾ ಇದೆ. ಖಂಡಿತವಾಗಿ ಅದು ಮುಜುಗರ ಆಗಿದೆ. ಯಾಕಂದರೆ ಇಲ್ಲಿ ಅವರು ಯಾವುದೇ 64 ಸೈಟ್ ಇರ್ಬೋದು, 14 ಸೈಟ್ ಇರ್ಬೋದು, ಯಾವುದೇ ರೀತಿ ಕಿಂಚಿತ್ತೂ ಕೂಡ ಇನ್ವಾಲ್ವ್ಮೆಂಟ್ಸ್ ಏನು ಇರಲಿಲ್ಲ. ಅಲ್ಲಿ ಸರ್ಕಾರದಿರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಕುಟುಂಬದ ಒಂದು ಇನ್ವಾಲ್ವ್ಮೆಂಟ್ಸ್ ಏನೂ ಕೂಡ ಇರಲಿಲ್ಲ. ಅವರು ಜಮೀನು ಹೋಗಿತ್ತು, ಅದಕ್ಕೋಸ್ಕರ ಸೈಟ್ಗಳನ್ನು ಕೊಟ್ಟರು ಅನ್ನುವಂಥದ್ದನ್ನು ಬಿಟ್ಟರೆ ಇಲ್ಲಿ ಯಾವುದೇ ಒಂದು ಕುಟುಂಬದ ಅವ್ರದ್ದು ಯಾವುದೇ ಕೂಡ ಇನ್ವಾಲ್ವ್ಮೆಂಟ್ಸ್ ಇಲ್ಲ. ಅದು ಪ್ರಾಧಿಕಾರದ ನಿಯಮ ಆಯಿತು, ಅದರಂತೆ ಕೊಟ್ಟರು, ಅದರಲ್ಲಿ ಆರೋಪ ಬಂತು, ಅದರಂತೆ 14 ಸೈಟ್ಗಳನ್ನು ವಾಪಸ್ ಕೊಟ್ಬಿಟ್ರು. ನಮಗೆ ಬೇಡ, ಸಾರ್ವಜನಿಕವಾಗಿ ಚರ್ಚೆ ಆಗೋದು ಬೇಡ ಅಂಥೇಳಿ ಅದರಿಂದ ಅವ್ರು ಈಚೆ ಬರುವಂಥ ಪ್ರಯತ್ನವನ್ನು ಮಾಡಿ ಅವ್ರು ಆಚೆ ಬಂದರು. ಇಲ್ಲಿ ಯಾವುದೇ 64 ಸೈಟ್ ಇರ್ಬೋದು, 94 ಸೈಟ್ ಇರ್ಬೋದು, ಸುಮ್ಮನೆ ಅದು ಸುಳ್ಳು ಆರೋಪಗಳನ್ನು ಅವ್ರು ಮಾಡ್ತಾಯಿದ್ರು. ಅದರಿಂದ ಏನು ಪ್ರಯೋಜನ ಆಗಲಿಲ್ಲ. ಇದು ಸಿದ್ದರಾಮಣ್ಣವರಿಗೆ ಸಿಕ್ಕಿರಂತಹ ಜಯ ನಮ್ಮೆಲ್ಲರೂ ಕೂಡ ಖುಷಿಯಾಗಿದೆ. ಖಂಡಿತವಾಗಿಯೂ ಯಾಕಂದರೆ ಇದುವರೆಗೆ ನಾವೇ ಕೂಡ ನೋಡಿಲ್ಲ ನಮ್ಮ ಸಿದ್ದರಾಮಣ್ಣನವರ ಮನೆಯವರನ್ನು ನಾವೇ ಖುದ್ದು ಭೇಟಿ ಮಾಡೋದಾಗಲಿ, ಅವ್ರ ಸಾರ್ವಜನಿಕ ಸಭೆ ಸಮಾರಂಭಗಳಿಗೆ ಬರೋ ಪ್ರಯತ್ನವನ್ನಾಗಲಿ ಎಲ್ಲೂ ಕೂಡ ಅವ್ರು ಇದುವರೆಗೆ ಬಂದಿಲ್ಲ. ಯಾವತ್ತೂ ಕೂಡ ಸಿದ್ದರಾಮಣ್ಣನವರ ಏಳಿಗೆ ಬಗ್ಗೆ, ಅವರ ಯಶಸ್ಸಿನ ಬಗ್ಗೆ ಅವರು ಯೋಚನೆಯನ್ನು ಮಾಡಿದರೆ ಬಿಟ್ಟರೆ ಬೇರೆ ಸುಮ್ಮನೆ ಆರೋಪಗಳು ಅವ್ರ ಮೇಲೆ ಬರಲಿ ಅಥವಾ ಅದೇನೋ ಬೇರೆಯ ಒಂದು ಬೇರೆ ಇಲ್ಲದೇ ಇರತಕ್ಕಂತಹ ಆರೋಪಗಳು ಅವ್ರ ಮೇಲೆ ಬರದೇ ಇರುವಂತಹ ರೀತಿಯಲ್ಲಿ ನೋಡಿಕೊಂಡ್ರೆ ಬಿಟ್ಟರೆ ಯಾವುದೇ ರೀತಿ ಇನ್ವಾಲ್ವ್ಮೆಂಟ್ಸು ರಾಜಕಾರಣದಲ್ಲಿರ್ಬೋದು, ಬೇರೆ ರಂಗದಲ್ಲಿರ್ಬೋದು, ಯಾವುದೇ ಬಹಿರಂಗ ಸಭೆಗಳಿರ್ಬೋದು, ಎಲ್ಲೂ ಕೂಡ ಭಾಗವಹಿಸದೆ ಅವರು ತಮ್ಮಷ್ಟಕ್ಕೆ ತಾವು ಇದ್ದಾರೆ. ಅವರು ಸದಾ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಯಶಸ್ಸಿಗೆ ಮಾತ್ರ ಅವರು ಬೆನ್ನೆಲುಬಾಗಿ ನಿಂತಿರುವುದನ್ನು ನಾವೆಲ್ಲ ಕೂಡ ನೋಡಿದ್ದೇವೆ. ಇದರಿಂದ ನಮಗೆ ಕಾಂಗ್ರೆಸ್ಸಿಗೆ ಜಯ ಸಿಕ್ಕಿದೆ. ಸಿದ್ದರಾಮಣ್ಣನವರ ಕುಟುಂಬಕ್ಕೆ ನಮ್ಮೆಲ್ಲರೂ ಕೂಡ ಜಯ ಸಿಕ್ಕಿರೋದು ನಾವೆಲ್ಲ ಕೂಡ ಖುಷಿಯನ್ನು ಪಡ್ತಾ ಇದ್ದೇವೆ.